ರಿಷಬ್ ಶೆಟ್ಟಿ ಅವರ ಕ್ಯಾರೆಕ್ಟರ್ ಅಂತ ಬಂದಾಗ ಅವರು ಯಾವ ರೀತಿ ತಯಾರಿಯನ್ನು ನಡೆಸ್ಕೊಂಡಿದ್ರು? ರೀಸೆಂಟಾಗಿ ಒಂದು ವಿಡಿಯೋ ವೈರಲ್ ಆಗುತ್ತೆ, ನಿನ್ನೆನೋ ಮೊನ್ನೆನೋ, ಮಾಯಕಾರ ಅನ್ನೋ ಪಾತ್ರ ಆಲ್ಮೋಸ್ಟ್ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ ಆ ಪಾತ್ರನ ಅವರು ಮಾಡಿದ್ದಾರೆ ಅಂತ. ಸೊ ಹೀಗೆ ಬಹಳ ಸ್ಪೆಷಲ್ ಆಗಿರುವಂತಹ ಸಿನಿಮಾ ಅಂತಲೇ ಹೇಳ್ಬೋದು ಕಾಂತಾರ. ಸೊ ಈ ರಿಷಬ್ ಶೆಟ್ಟಿ ಅವರ ಕ್ಯಾರೆಕ್ಟರ್ಗೆ ಯಾವ ರೀತಿ ರೆಡಿ ಆಗಿದ್ರು ಅವರು? ಅಂದರೆ ಅವ್ರು ಬೆರ್ಮೆ ಆಗೋಕ್ಕೇ ನೀವು ಆಲ್ರೆಡಿ ಅವ್ರದ್ದು ವೀಡಿಯೋ ಬಂದಿದೆ, ನೀವು ನೋಡಿರ್ತೀರ. ಬೆರ್ಮೆ ಆಗೋಕ್ಕೇ ಕಲರಿ ಫೈಟ್ ಆಗಿರ್ಬೋದು, ಎಲ್ಲ ಸ್ಟಂಟ್ಗಳನ್ನ ಅವ್ರು ಕಲಿತೆ ಅಖಾಡಕ್ಕೆ ಇಳ್ತಿರುವಂಥದ್ದು. ಲಾಸ್ಟ್ ಟೈಮು ನೋಡಿ ಕಂಬಳ ಓಡಿಸ್ತಾ ಇದ್ರು ಅವರು, ಹೋಗಿ ಟ್ರೈನಿಂಗ್ ಇಸ್ಕೊಂಡು ಮಾಡ್ತಾರೆ. ಸುಮ್ಮನೆ ನನಗೇನಾದರೂ ರೋಪ್ ಹಾಕಿ ಆ ಥರ ಅಲ್ಲ, ಅವರು ಒರಿಜಿನಲ್ ಆಗಿ ಮಾಡ್ತಾರೆ ಎಲ್ಲವನ್ನು. ಮತ್ತು ದೈವದ ವಿಷಯದಲ್ಲಿ ಬಂದಾಗ ನಾನು ಏನಾದರೂ ಹೇಳಿದ್ರೆ ಅದನ್ನು ಅವರು ಡಿವೈನಾಗಿ ತಗೊಂಡು ನಾನು ಹೇಳಿದ್ದಕ್ಕಿಂತ 100 ಪಟ್ಟು ಜಾಸ್ತಿನೇ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಆಶೀರ್ವಾದ ಇದೆ ದೇವ್ರದ್ದು, ಅದು ನಡೀತಾ ಇರುತ್ತೆ. ಮತ್ತು ಸ್ಟಂಟ್ಸ್ ಎಲ್ಲ ನೀವು ನೋಡಿರ್ತೀರ. ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕು ಅಂತಿಲ್ಲ, ಈಸ್ ಅ ವೆರಿ ನ್ಯಾಚುರಲ್ ಸ್ಟಾರ್, ತುಂಬ ನ್ಯಾಚುರಲಾಗಿ ಮಾಡ್ತಾರೆ ಆ್ಯಕ್ಟಿಂಗ್ನ. ಡೈರೆಕ್ಷನು ಹಾಗೆ. ಇಟ್ಸ್ ಲೈಕ್ ಅ ಬಿಗ್ಗೆಸ್ಟ್ ವಾಸ್ಟ್ ಸಿನಿಮಾ. ಅಂಥ ಸಿನಿಮಾವನ್ನು ಕೈಗೆತ್ಕೊಂಡು ಮುಂದಾಳತ್ವದಲ್ಲಿ ನಡೆಸೋದೇ ದೊಡ್ಡ ವಿಷಯ. ಅದ್ರ ಜೊತೆ ಅದನ್ನು ನಡೆಸ್ಬೇಕು, ತನ್ನ ಹೆಲ್ತನ್ನು ನೋಡ್ಕೋಬೇಕು, ಆಮೇಲೆ ಇಷ್ಟು ಕಾಂಟ್ರವರ್ಸಿಗಳು ಅದನ್ನು ಕೇಳ್ಕೊಂಬಿಟ್ಟಿರಬೇಕು, ಪ್ಲಸ್ ನಿಮ್ಮ ಏನು ಆ್ಯಕ್ಟಿಂಗು ಮಾಡ್ತಾ ಇರಬೇಕು ನೀವು. ಇಷ್ಟವನ್ನು ಮಾಡಿ ಇಲ್ಲಿ ತನಕ ತಂದಿಟ್ಟಿದ್ದಾರೆ ಅಂದರೆ ಅವ್ರಿಗೊಂದೇನೋ ದೊಡ್ಡ ಶಕ್ತಿ ಇರುತ್ತೆ. ಅವ್ರ ಎನರ್ಜಿಗೆ ಯಾವತ್ತೂ ಹ್ಯಾಟ್ಸ್ ಆಫ್. ಅವರೇ ನಮ್ಮ ಟೀಮ್ಗೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅವರೇ ಒಂದು ಎನರ್ಜಿ ನಮಗೆ ಪ್ರತಿ ಸರಿ. ಅಂದರೆ ಅವ್ರು ಬಂದು ಕೂತಾಗಲೇ ದೇವರು ಇದ್ದಾರೆ, ಅವ್ರ ಬಗ್ಗೆ ಏನೋ ಮಾಡ್ತಿರ್ತೀವಲ್ಲ, ಬಟ್ ಅವರೇ ಒಂಥರ ಎನರ್ಜಿ ನಮಗೆ. ಅವ್ರು ಮಾತಾಡೋದಾಗಲಿ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅವರು ದುಡಿಯೋ ರೀತಿ ಆಗಲಿ, ಎಲ್ಲೋ ಒಂದು ಜಾಗದಲ್ಲಿ ನಮಗಾದರೂ ಸುಸ್ತಾಗ್ತಂತ ಹಿಂಗೆ ಕುತ್ಕೋಬೋದು, ಅವರಾಗಲ್ಲ. ಅವ್ರು ನಿಮಗೆ ನೈಟ್ ಬೇಕಿದ್ರೆ 9 ನೈಟ್ 3-4 ಗಂಟೆ ತನಕ ಎಚ್ಚರಿಕೆ ಎದ್ದು ನಾವು ಹಿಂಗೆ ಹೋಗಿರ್ತೀವಿ ಮಲ್ಕೊಳ್ಳೋಕ್ಕೆ. ಹಿಂಗೆ ಹೋಗಿ ಮಲ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಮಸ್ತೆ ಸೆಟ್ಟಿಗೆ ಬರೋ ಥರ ಇದ್ದರೆ ನಾವು ಹಿಂಗೆ ಬರಬೇಕು. ನಾನು ಎದ್ದೇಳೋದು, ಅವ್ರು ಎದ್ದೇಳಿರಲ್ಲ ಅಂತ. ಏನು ಎದ್ದೇಳಿರಲ್ಲ, ಅವ್ರು 6 ಗಂಟೆಗೆ ಸೆಟ್ಟಿಗೆ ಬಂದಾಗಿದೆ, ಮತ್ತೆ ನಾವು ನೋಡೋದು ಅಯ್ಯೋ ಬಂದುಬಿಟ್ಟಿದ್ದಾರೆ ಅಂತೇಳಿ. ಸೊ ಅದೇ ನೈಟ್ ಹಿಂಗೆ ನೋಡಿದ್ದೀನಲ್ಲ, ಹಾಗೆ 6 ಗಂಟೆಗೆ ಹಾಗೆ ಇರ್ತಾರೆ, ಏನು ಸ್ವರಾಜ್ ಅಂತ ಹಾಗೆ ಇರ್ತಾರೆ ಅವರು. ಸೊ ಆ ಎನರ್ಜಿ ಪ್ರಾಬಬ್ಲಿ ದೇವರು ಕೊಟ್ಟಿರುವಂಥದ್ದು ಅವ್ರಿಗೆ. ಆ್ಯಂಡ್ ಹೆಸರು ತಕ್ಕಾಗೆ ಕರೆಕ್ಟಾಗಿ ಇಟ್ಟಿದ್ದಾರೆ. ಕೆಲವರಿಗೆಲ್ಲ ಪಟ್ಟ ಕೊಡುವಾಗ ಬೇರೆ ಬೇರೆ ರೀತಿ ಪಟ್ಟ ಕೊಡ್ತಾರೆ. ಇವರಿಗೆ ಡಿವೈನ್ ಸ್ಟಾರ್ ಅಂದರೆ ಡಿವೈನ್, ಎಸ್ ಪಕ್ಕ ಡಿವೈನ್ ಸ್ಟಾರ್ ಅವರು.